ಶ್ರೀ ಗುರು ಬಸವಲಿಂಗಾಯ ನಮಃ. ಧರ್ಮಗುರು, ವಿಶ್ವಗುರು, ಜಗಜ್ಯೋತಿ, ಕ್ರಾಂತಿಯೋಗಿ ಮಹಾತ್ಮ ಬಸವಣ್ಣನವರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಮುಂಬರುವ ಬಸವ ಜಯಂತಿಯ ನಿಮಿತ್ತವಾಗಿ ಇಡೀ ಭಾರತೀಯರೆಲ್ಲರಿಗೂ ಈ ಮುಂಜಾನೆಯ ಶರಣು. ಒಂದು ಅಲ್ಲಮ ಪ್ರಭುರವರ ವಚನ. ಶಿವಗುರು ಎಂದು ಬಲ್ಲಾತನೇ ಗುರು, ಶಿವಲಿಂಗವೆಂದು ಬಲ್ಲಾತನೇ ಗುರು, ಶಿವಲಿಂಗವೆಂದು ಬಲ್ಲಾತನೇ ಗುರು, ಶಿವಜಂಗಮವೆಂದು ಬಲ್ಲಾತನೇ ಗುರು, ಶಿವಪ್ರಸಾದವೆಂದು ಬಲ್ಲಾತನೇ ಗುರು, ಶಿವ ಆಚಾರವೆಂದು ಬಲ್ಲಾತನೇ ಗುರು, ಇಂತಿಹಿ ಪಂಚವಿಧವೇ ಪಂಚಬ್ರಹ್ಮವೆಂದು ಅರುಹಿದ ಮಹಾಮಹಿಮಾ ಸಂಗನ ಬಸವಣ್ಣನವರು ಎನಗೆಯು ಗುರು, ನಿಮಗೆಯು ಗುರು, जगवेल्लक्कू गुरु काण गुहेश्वर। 12वीं शताब्दी के अंदर महात्मा बसवण्णा जी स्थापित अनुभव मंडप के लिंगायत धर्म जब देश के प्रधानमंत्री होकर उन्होंने ये लिंगायत धर्म क्यों स्थापन किया और इष्टलिंग क्यों दिया है, इडीं भारत के लोग सोचना चाहिए। क्योंकि इष्टलिंग को कोई आकार नहीं है, निराकार है। उसको कोई हाथ नहीं, पैर नहीं, सर नहीं, आंखें नहीं, कान नहीं, कुछ नहीं, निराकार। जैसे ब्रह्मांड है ना गोलाकार, वैसा निराकार। क्यों दिया है? अब हमारे लिंगायत धर्म के साथ चिपक गए वीरशैव वीरशैव। उनके विचार बसवण्णा जी स्थापित अनुभव मंडप के लिंगायत धर्म के विचारों का अपोज में है वो लोग। उसका बसवण्णा जी का विचार वैज्ञानिक है, वैचारिक है, विज्ञान का है। सारी दुनिया का लोग मानते हैं, अब मान रहे हैं। और ये लोग बसवण्णा जी के साथ एक पत्थर में से पैदा हुआ सो एक मूर्ति को चिपका रहे बार बार। मैं देख रहा हूँ ये बहुत बड़ा देशद्रोही का काम होता है। ಬಸವದ್ರೋಹಿಗಳ ಕೆಲಸ ಆಗುತ್ತದೆ। ವಚನಗಳ ಚರ್ಚೆ ಮಾಡೋಣ ಬನ್ನಿ ಬಸವ ಕಲ್ಯಾಣಕ್ಕೆ। ಸಮಾಜದಲ್ಲಿ ಜನರನ್ನ ಸ್ವಂತ ವಿಚಾರದಿಂದ ಬದುಕುವುದನ್ನು ಕಲಿಸಿದ್ದಾರೆ 12ನೇ ಶತಮಾನದಲ್ಲಿ ನಮ್ಮ ಮಹಾತ್ಮ ಬಸವಣ್ಣನವರು। ನೀವೇನು ಮಾಡ್ತಾ ಇದ್ದೀರಿ? ಮುಗ್ಧ ಜನರನ್ನು ಶೋಷಣೆ ಮಾಡ್ತಾ ಇದ್ದೀರಿ, ಅಜ್ಞಾನಿಗಳನ್ನು ಮಾಡ್ತಾ ಇದ್ದೀರಿ, ಅವರಿಂದ ದುಡ್ಡನ್ನು ಸುಲಿಗೆ ಮಾಡ್ತಾ ಇದ್ದೀರಿ। ಇದನ್ನು ಬಿಟ್ಟರೆ ಮಾತ್ರ ನಿಮಗೆ ಮುಂದಿನ ದಿನಗಳಲ್ಲಿ ಜನರು ನಂಬುತ್ತಾರೆ। ಯಾಕೆಂದರೆ ಬಸವ ಕಲ್ಯಾಣದಲ್ಲಿ ನಿರ್ಮಾಣವಾಗ್ತಕ್ಕಂಥ ನೂತನ ಅನುಭವ ಮಂಟಪ ಜಗತ್ತಿಗೆ ಒಂದು ಜ್ಞಾನದ ಕೇಂದ್ರವಾಗುತ್ತಲಿದೆ। ಆದ್ದರಿಂದ ಈ ಕ್ಷಣದಲ್ಲಿ ನೀವು ಬಸವಣ್ಣನವರನ್ನು ಧರ್ಮಗುರು ಅಂತೇಳಿ ಅಲ್ಲಮಪ್ರಭುರವರು ಒಪ್ಪಿದ್ದಾರಲ್ಲ, 2,80,00,000 ವಚನಗಳನ್ನು ಬರೆದಿದ್ದಾರಲ್ಲ ಅಲ್ಲಮಪ್ರಭುರವರು, ಅವರೇ ಬಸವಣ್ಣನ ಧರ್ಮಗುರು ಅಂದಿದ್ದಾರಲ್ಲ। ಬಸವಣ್ಣನವರು ಎಂತಹ ಮಹಾನ್, ಇಡೀ ಜಗತ್ತಕ್ಕೆ ಬರುವ ಸೂರ್ಯನಂತೆ ಬಂದಿದ್ದಾರೆ ಭೂಮಿಗೆ। ಒಂದು ವೇಳೆ ಅವರು ಬರ್ತಾ ಇದ್ದಿಲ್ಲಪ್ಪ ಅಂದರೆ ನಿಮ್ಮಂಥ ಮಹಾ ಮೋಸಗಾರರು ಎಷ್ಟು ಜನರನ್ನು ಅಜ್ಞಾನಿಗಳನ್ನಾಗಿ ಶೋಷಣೆ ಮಾಡ್ತಾ ಇದ್ರಪ್ಪ। ಅವರು ಬಂದಿದ್ದಾರೆ ಅಂಥೇಳಿ ಗೊತ್ತಾ, ಇಡೀ ಜಗತ್ತದಲ್ಲಿ ಜ್ಞಾನ ಪಡಿತಾ ಇದ್ದಾರೆ। ಆದ್ದರಿಂದ ಯುವಕರಲ್ಲಿ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಬರುವ ಬಸವ ಜಯಂತಿ ನಿಮಿತ್ತವಾಗಿ ನೀವು ವಚನಗಳನ್ನು ಓದಿರಿ, ಅರ್ಥ ಮಾಡಿಕೊಳ್ಳಿರಿ। ಯಾರು ನಮ್ಮನ್ನು ಮೋಸ ಮಾಡ್ತಾ ಇದ್ದಾರೆ ದೇವರು ಧರ್ಮದ ಹೆಸರಿನ ಮೇಲೆ, ಅವರಲ್ಲಿಂದ ದೂರವಿದ್ದು ನಿಮ್ಮ ಪಾಡಿಗೆ ನೀವು ಬದುಕಿರಿ। ನಿಮ್ಮ ದೇಹವೇ ನಿಮಗೆ ದೇವಸ್ಥಾನವಿದೆ ಅಂತೇಳಿ ನಮ್ಮ ಅಲ್ಲಮಪ್ರಭುರವರು ಕೂಡ ಹೇಳಿದ್ದಾರೆ, ಬಸವಣ್ಣನವರು ಹೇಳಿದ್ದಾರೆ, ಸಿದ್ದರಾಮೇಶ್ವರ ಹೇಳಿದ್ದಾರೆ, ಅಕ್ಕಮಹಾದೇವಿ, ಎಲ್ಲ 770 ಜನ ಅಮರಗಣಗಳು, ಲಕ್ಷದ ಮೇಲೆ 96,000 ಶರಣರು ಮಹಾತ್ಮ ಬಸವಣ್ಣನವರನ್ನು ಗುಣಗಾನ ಮಾಡಿದ್ದಾರೆ, ಧರ್ಮಗುರು ಅಂತೇಳಿ ಒಪ್ಪಿದ್ದಾರೆ। ಈ ವೀರಶೈವ ಅಂಥೇಳಿ ನಮಗೆ ಮೋಸ ಮಾಡ್ತಾ ಇದ್ದಾರಲ್ಲ, ಇವರು ನಿಜವಾಗಿರ್ತಕ್ಕಂತಹ ಸಮಾಜಕ್ಕೆ ಒಂದು ದ್ರೋಹ ಬಗೆತಕ್ಕಂಥದ್ದು ಕಾಣುತ್ತಿದ್ದೇವೆ। ಈಗಲಾದರೂ ಕೂಡ ಅವರು ಬಿಡಬೇಕು ಇಂಥದ್ದಂಥೇಳಿ ತಪ್ಪುಗಳನ್ನು ಬಿಡಬೇಕು। ಬಸವಣ್ಣನವರನ್ನು ಲಿಂಗಾಯತ ಧರ್ಮ ಅಂತೇಳಿ ಒಪ್ಪಿಕೊಂಡರೆ ಮಾತ್ರ ನಾವು ಕೂಡ ನಿಮಗೆ ಸ್ವಾಗತ ಮಾಡಿಕೊಳ್ಳುತ್ತೇವೆ, ನಿಮಗೆ ಅಪ್ಪಿಕೊಳ್ಳುತ್ತೇವೆ
ಎಂದು ವಿನಂತಿಸಿಕೊಳ್ತಾ ಈ ವಚನದ ವಿಡಿಯೋ ತಮ್ಮೆಲ್ಲರಿಗೆ ಹೃದಯಕ್ಕೆ ಒಂದು ವೇಳೆ ಹೃದಯ ಇದ್ದರೆ, ನಿಮ್ಮ ಅಂತರಂಗದಲ್ಲಿ ಹೃದಯವಿದ್ದರೆ ಸ್ವಲ್ಪ ತ್ಯಾಗ ಮಾಡಿ ಬದಲಾವಣೆ ಆಗಬೇಕಂತೇಳಿ ವಿನಂತಿಸಿಕೊಳ್ತಾ, ಭಾರತ ದೇಶದಲ್ಲಿರ್ತಕ್ಕಂಥ 145 ಕೋಟಿ 145 करोड़ भारतवासियों को ये वीडियो पहुंचाने का काम कीजिए। जब हमारा भारत देश के सभी लोग ऐसा विचार समझ गए तो स्वतंत्र विचार से ज़िंदगी कर सकते हैं। हमारा भारत देश में चोरी करने वाले, झूठ बोलने वाले, दूसरों का जान मारने वाले, नफ़रत फैलाने वाले, ये हिंदू मुस्लिम क्राइस्ट बोलने वाले, इनका पूरा बंद हो जाएगा। बस अच्छा भारत बनाएंगे, सच्चा भारत बनाएंगे बोलकर मैं आज सवेरे के टाइम पे और एक बार विनंती करते हुए पूरे मेरे भारत इतने नहीं, दुनिया के सभी इंसानियत के लोगों को और एक बार आने वाला बसव जयंती के अवसर पर मैं सर झुकाकर शरण करता हूँ।